ಮರಾಠ ಪ್ರಾಧಿಕಾರ ರದ್ದುಗೊಳಿಸಲೇಬೇಕು. ಮರಾಠ ಪ್ರಾಧಿಕಾರ ರದ್ದಾಗಲೇಬೇಕು. ಮರಾಠ ಪ್ರಾಧಿಕಾರ ರದ್ದಾಗಲೇಬೇಕು. ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕನ್ನಡ ವಿರೋಧಿ. ಇವತ್ತು ಹಿರಿಯ ಹೋರಾಟಗಾರರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ವಟಾಳ್ ನಾಗರಾಜ್ ಸಾಹೇಬ್ರವರ ನೇತೃತ್ವದಲ್ಲಿ ಕನ್ನಡ ಒಕ್ಕೂಟ ಇವತ್ತು ಬಂದ್ ಕರೆ ಕೊಟ್ಟಿದೆ. ಇವತ್ತು ಬಂದಿಗೆ ಕನ್ನಡ ಅಭಿಮಾನಿಗಳು ಕನ್ನಡ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ನಮ್ಮ ನಾಯಕರ ಒಂದು ಕೂಗಿಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಂದ್ ಮಾಡೋಕ್ಕೆ ಅಡ್ಡಿಪಡಿಸಿದ್ರನ್ನ ಇವತ್ತು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಹೋರಾಟ ನಮ್ಮ ನಾಯಕರ ಒಂದು ಹೋರಾಟ ಒಂದು ಯಶಸ್ವಿ ಆಗಲಿ ಅಂತಂತೇಳಿ ನಮ್ಮ ನಾಯಕರಾದಂಥ ವಟಾಳ್ ನಾಗರಾಜ್ ಸಾರಾಗೋವಿಂದ್ ಸಾಹೇಬರಾಗಿರ್ಬೋದು ವಟಾಳ್ ನಾಗರಾಜ್ ಸಾಹೇಬರಾಗಿರ್ಬೋದು ಹಾಗೂ ನಮ್ಮ ನಾಯಕರಾದಂಥ ಸಾರಾಗೋವಿಂದ್ ಸಾಹೇಬರಾಗಿರ್ಬೋದು ಗಿರೀಶ್ ಗೌಡ್ರಾಗಿರ್ಬೋದು ಅನೇಕ ಇವತ್ತು ಕನ್ನಡ ಒಕ್ಕೂಟದ ಮುಖಂಡರುಗಳು ಅನೇಕರು ಇವತ್ತು ಒಂದು ಕನ್ನಡದ ಸಂಘಟನೆಯ ಒಕ್ಕೂಟದ ವತಿಯಿಂದ ಇವತ್ತು ಗಂಗಾವತಿಯಲ್ಲಿ ಶಾಂತಿ ರೀತಿಯಾಗಿ ಒಂದು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡಕತ್ತೀವಿ. ಸಂಘಟನೆ ಮುಖಂಡರು ಎಲ್ಲರೂ ಸೇರಿ ಇವತ್ತೇನು ಗಂಗಾವತಿಯಲ್ಲಿ ಶಾಂತಿ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮಗೆ ಸಹಕರಿಸ್ತಾರೆ. ಅವ್ರಿಗೆ ನಮಸ್ಕರಿಸ್ತಾ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಅನೇಕ ಸಂಘಟನೆ ವತಿಯಿಂದ ರೈತರ ಸಂಘ ಆಗಿರ್ಬೋದು, ಇವತ್ತು ದಲಿತರ ಪರ ಸಂಘಟನೆ ಆಗಿರ್ಬೋದು, ಅನೇಕರು ಇವತ್ತು ಕೈ ಜೋಡಿಸಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಒಂದು ಕೂಗನ್ನು ಮುಡಿಸಿದ್ದಾರೆ. ಇದೇ ರೀತಿಯಾಗಿ ಮರಾಠ ಪ್ರಾಧಿಕಾರವನ್ನು ಕೂಡಲೇ ರದ್ದು ಮಾಡಬೇಕು, ಇಲ್ಲಾಂದರೆ ಎಲ್ಲ ಜಾತಿಗಳಿಗೆ ಒಂದು ಪ್ರಾಧಿಕಾರವನ್ನು ಮಾಡ್ಕೊಂಡು ಹೋಗ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊತಾ ಇದ್ದೀವಿ. ಕರ್ನಾಟಕ ಬಂದ್ ಉದ್ದೇಶ ಮರಾಠಿ ಪ್ರಾಧಿಕಾರವನ್ನು ಹಿಂಪಡೆಯಲೇಬೇಕು. ಇವತ್ತು ಹಿರಿಯ ಹೋರಾಟಗಾರರಾದ ವಟಾಳ್ ನಾಗರಾಜ್, ಸಾರಾ ಗೋವಿಂದ್ ಮತ್ತು ರಾಜು ಗೌಡ್ರ ಇವರ ಮುಖಾಂತರ ಇವತ್ತು ನಾವು ಕೊಪ್ಪಳ ಕೂಲಗೆಟ್ಟೆಯಲ್ಲಿ ಹೋರಾಟವನ್ನು ಹತ್ತಿಕ್ಕ ಮಾಡಿದ್ದಾರೆ. ಮತ್ತು ಅದೇ ರೀತಿ ಬಿಜಾಪುರ ಒಂದು DC ಕಚೇರಿಗೆ ಮುತ್ತಿ ಹಾಕುವ ವೇಳೆಯಲ್ಲಿ ನಮ್ಮ ಆಲಿಮಟ್ಟಿಯಲ್ಲಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಒಂದು ಪ್ರಯತ್ನದಲ್ಲಿ ಮಾಡಿದ್ದಾರೆ. ಇದನ್ನು ನಾವು ಸರ್ಕಾರವನ್ನು ಖಂಡನೆ ಮಾಡ್ತೀವಿ. ಯಾಕಂದರೆ ಇವತ್ತು ನಾವು ನವೆಂಬರ್ 1ರಂದು ತಾಯಿ ಭುವನೇಶ್ವರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವ ವೇಳೆಯಲ್ಲಿ ಇವತ್ತು ಮರಾಠರು ಏನಂತಂದರೆ ಕಪ್ಪು ಬಟ್ಟೆ ಧರಿಸಿ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇದರಿಂದ ನಾವು ಏನಂತಂದರೆ ಈ ಮರಾಠ ಪ್ರಾಧಿಕಾರವನ್ನು ಹಿಂಪಡೆಯಲೇಬೇಕು. ಮರಾಠಿ ಪ್ರಾಧಿಕಾರವನ್ನು ಹಿಂಪಡೆಯದೇ ಹೋದಲ್ಲಿ ಮುಂದಿನ ದಿನದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಮನವಿ ಮಾಡಿಕೊಡ್ತೀವಿ. ಇಂದು ಕರ್ನಾಟಕ ರಾಜ್ಯದಲ್ಲಿ ಮರಾಠರ ಬೆಳಗಾವಿಯಲ್ಲಿ ಅಭಿವೃದ್ಧಿ ನಿಗಮ ಏನಪ್ಪ ಅಂದ್ರೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಂಧ್ರ, ತಮಿಳು, ತೆಲುಗು, ಮರಾಠಿ, ಉರ್ದು ಮತ್ತು ಇನ್ನಿತರ ಎಲ್ಲ ಭಾಷಿಕರು ಎಲ್ಲ ರಾಜ್ಯಗಳ ಜನತೆ ಮತ್ತು ಇಲ್ಲಿ ವಾಸ ಮಾಡ್ತಾರೆ. ಆ ವಾಸ ಮಾಡಬೇಕಂದ್ರೆ ಅವ್ರಿಗೆ ಯಾವುದೇ ಥರದ ಕನ್ನಡಿಗರು ಯಾವುದೇ ತೊಂದರೆ ಕೊಟ್ಟಿಲ್ಲ. ಇವತ್ತು ಮರಾಠ ನಿಗಮವನ್ನು ಮಾಡಿ ಇವತ್ತು ರಾಜ್ಯ ಸರ್ಕಾರ ತಪ್ಪು ಮಾಡ್ತಿದೆ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತು ಆಂಧ್ರ ರಾಜ್ಯ ಐತೆ, ಅದು ಆಂಧ್ರ ಅಭಿವೃದ್ಧಿ ನಿಗಮ ಮಾಡಬೇಕಾಗುತ್ತೆ, ತಮಿಳು ನಿಗಮ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಎಲ್ಲ ನಿಗಮ ಕೊಟ್ಕೊಂತ ಹೋದರೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಕರ್ನಾಟಕ ಆಗೋದಿಲ್ಲ, ಬೇರೆ ಬೇರೆ ಭಾಷಿಕರ ರಾಜ್ಯ ಆಗುತ್ತೆ ಅಂತ ಹೇಳುತ್ತಾ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗೆ ಇವತ್ತು ಮರಾಠ ನಿಗಮವನ್ನು ಹಿಂತೆಗೆದುಕೊಳ್ಳಿ ಹೋದ ಪಕ್ಷದಲ್ಲಿ ರಾಜ್ಯಾಂತ ಉಗ್ರವಾಗಿ ಹೋರಾಟ ಮಾಡಲಾಗುತ್ತೆ ಅಂತ ಈ ನಮ್ಮ ಕನ್ನಡ ಪರ ಸಂಘಟನೆ ಮತ್ತು ರೈತ ಪರ ಸಂಘಟನೆ ಹಾಗೂ ದಲಿತ ಸಂಘಟನೆ ಬೆಂಬಲದೊಂದಿಗೆ ಇವತ್ತು ಗಂಗಾವತಿಯಲ್ಲಿ ಬಂದ್ ಕಾಲ ಇವತ್ತು ಹೂವು ಕೊಡೋದ್ರ ಮುಖಾಂತರ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೊಂಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ಮರಾಠಿ ನಿಗಮವನ್ನು ರದ್ದು ಮಾಡದೆ ಹೋದ ಪಕ್ಷದಲ್ಲಿ ಉಗ್ರವಾಗಿ ಎಲ್ಲ ಸಂಘಟನೆಗೆ ಹೋರಾಟ ಇವತ್ತು ಮಾಡಬೇಕಾಗಿದೆ ಅಂತ ಎಚ್ಚರಿಸುತ್ತಿದ್ದೇನೆ. ಇವತ್ತು ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ವಟಾಳ್ ನಾಗರಾಜ್ ಅವರಾಗಿರ್ಬೋದು, ಸಾರಾ ಗೋವಿಂದರಾಗಿರ್ಬೋದು, ಗಿರೀಶ್ ಅವರಾಗಿರ್ಬೋದು, ಮಂಜುನಾಥ್ ಅವರಾಗಿರ್ಬೋದು, ಅನೇಕ ಹೋರಾಟಗಾರರು ಇವತ್ತು ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಕರೆ ನೀಡಿದ್ದಾರೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮರಾಠ ಪ್ರಾಧಿಕಾರವನ್ನು ಮಾಡಿ ಕನ್ನಡಿಗರಿಗೆ ರೊಚ್ಚಿಗೇಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಗಡಿನಾಡಿನಲ್ಲಿ ಹಲವಾರು ತೊಂದರೆಗಳು ಇದ್ದಾವೆ. ಆ ಕಾರಣದಲ್ಲಿ ಕೂಡ ಇಂಥದ್ದೊಂದು
ಮರಾಠ ಪ್ರಾಧಿಕಾರವನ್ನು ಮಾಡಿ ಕನ್ನಡಿಗರಿಗೆ ಒಂದು ಅವಮಾನವಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಕೂಡಲೇ ಮರಾಠ ಪ್ರಾಧಿಕಾರವನ್ನು ರದ್ದುಗೊಳಿಸಬೇಕು. ಇಲ್ಲದಿದ್ದರೆ ಕನ್ನಡ ಪರ ಹೋರಾಟಗಾರರು ಮುಂದಿನ ದಿನಮಾನಗಳಲ್ಲಿ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಸ್ತಾ ಇದ್ದೇನೆ. ಏನಿವತ್ತು ನಾವೇನು ಕನ್ನಡ ಪರ ಸಂಘಟನೆಯವರು ಮತ್ತು ಹಲವಾರು ಈಗ DSSನವರಾಗಿರ್ಬೋದು, ಹಲವಾರು ಸಂಘಟನೆದವರು ಇವತ್ತು ಕನ್ನಡ ನೆಲ ಜಲ ಮತ್ತು ಈ ಥರ ಜಲ ಅಂತ ಬಂದಾಗ ನಾವೆಲ್ಲರೂ ಒಂದೇ ರೈತರು. ಇವತ್ತು ನಾವೆಲ್ಲರೂ ಏನಾರು ಇದ್ದೀವಿ ಅಂದರೆ ಕರ್ನಾಟಕ ಮಾತೃಭೂಮಿ, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ನೆಲ ಜಲ. ಆದರೆ ಇವತ್ತೇನು ರಾಜ್ಯ ಸರ್ಕಾರ ಏನು BJP ಸರ್ಕಾರ ಇದೇನು ಒಂದು ಸುಗ್ರೀವಾಜ್ಞೆಗಳ ಸರ್ಕಾರ ಅಂತ ನಾವು ಹೇಳಕತ್ತೀವಿ. ಇವತ್ತಿನವರೆಗಾದರೂ ಈ ಸುಗ್ರೀವಾಜ್ಞೆಗಳ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಪ್ರತಿಯೊಂದು ಯಾವುದೇ ವಿಚಾರವಾಗಿರಲಿ ಸುಗ್ರೀವಾಜ್ಞೆಗಳಾಗಿರ್ಬೋದು ಏನು ಜನಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ನೇರವಾಗಿ ತಮಗೆ ಹೆಂಗೆ ತಿಳಿಯುತ್ತೆ ಆ ಥರ ಕಾನೂನುಗಳನ್ನು ಬದಲಾವಣೆ ಮಾಡ್ಬೋದು. ಮತ್ತು ಪ್ರಾಧಿಕಾರಗಳನ್ನು ಇವತ್ತೇನು ಮರಾಠ ಪ್ರಾಧಿಕಾರ ಅಂತ ಐತಲ್ಲ, ಇದೇ ಮರಾಠ ಪ್ರಾಧಿಕಾರನ ಇವತ್ತೇನು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಏನೈತಲ್ಲ, ಇದು ನಿಗಮ ಮಂಡಳಿಯನ್ನು ಅವ್ರೇನಾದರೂ ನಿಜವಾದ ರಾಜ್ಯ ಸರ್ಕಾರದಲ್ಲಿ ದಮ್ಮಿತ್ತೆ ಅವ್ರ ಹತ್ರ ಏನಾದರೂ ಅವರು ಗಂಡ್ಮಕ್ಕಳಾಗಿದ್ರೆ ಅವ್ರು ನಿಜವಾದ BJPನೇ ನಮ್ಮ ಸಂಘ ತತ್ವ ಅಂತ ಏನಾದ್ರು ಇದ್ರೆ ಅಂತಂದ್ರೆ ಫಸ್ಟ್ ಇವರೇನು ಮರಾಠರು ಏನದಾರಲ್ಲ, ಮರಾಠರ ಬಗ್ಗೆ ಅಷ್ಟೊಂದು ಪ್ರೀತಿ ಪ್ರೇಮ ಇದೆಯಲ್ಲ, ಮೊದಲು ಅವ್ರೇನು ಕಪ್ಪು ಪಟ್ಟಿ ಪ್ರದರ್ಶನ ಮತ್ತು ಕರಾಳ ದಿನವನ್ನು ಆಚರಣೆ ಮಾಡ್ತಾರಲ್ಲ ಅವ್ರನ್ನ ಗಡಿಪಾರು ಮಾಡೋಣ. ಅವತ್ತು ಇವ್ರಿಗೆ ನಿಜವಾದ ಗಂಡುಮಕ್ಕಳು ಅಂತ ಹೇಳ್ತೀವಿ. ಇವತ್ತೇನು ಯಡಿಯೂರಪ್ಪನವರ ಸರ್ಕಾರ ಇವತ್ತು ಮರಾಠರಿಗೆ ಏನು ಗಿಫ್ಟ್ ಕೊಟ್ಟಿದೆಯಲ್ಲ, ಇದನ್ನೇನು ಉಡುಗೊರೆ, ಇದು ಏನು ಗೊತ್ತಾ, ಇವತ್ತು ತಮ್ಮ ಏನು ಪಕ್ಷ ಉಳಿಬೇಕಾತಂದ್ರೆ ತಮ್ಮ ಪಕ್ಷ ಬೇಕಾತಂದ್ರೆ ಅಲ್ಲಿ ಮರಾಠರ ರಾಜ್ಯದಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಿಕೊಂಡು ಅವರಿಗೆ ಒಂದು ಉಡುಗೊರೆಯಾಗಿ ಇದನ್ನು ಸರ್ಕಾರ ಅವರಿಗೆ ಒಂದು ಪ್ರಾಧಿಕಾರ ಕೊಟ್ಟನಿತ್ತ. ಇತ್ತೇನು ಇದಕ್ಕಂತ ಕೊಟ್ಟಿಲ್ಲ. ಇದೇನು ಒಳ ಒಪ್ಪಂದ ಇರುತ್ತೇನೆ. ಮುಂದೊಂದು ದಿನ ಮನೆ ಯಡಿಯೂರಪ್ಪನವರು ಬೆಳಗಾವಿ ಪ್ರದೇಶಗಳನ್ನು ಈ ಕಡೆ ಅವರಿಗೆ ಮಾರಾಟ ಮಾಡ್ಬೋದು, ಬೆಂಗಳೂರನ್ನು ತಮಿಳುನಾಡಿಗೆ ಮಾರಾಟ ಮಾಡ್ಬೋದು, ಈಗ ನಮ್ಮ ರಾಯಚೂರು ಬಳ್ಳಾರಿಗಳನ್ನು ಆಂಧ್ರದವರಿಗೂ ಮಾರಾಟ ಮಾಡ್ಬೋದು. ಅಂಥ ದುಷ್ಟು ಬುದ್ಧಿ ಇರ್ತಕ್ಕಂಥದ್ದು ಇವತ್ತು ಯಡಿಯೂರಪ್ಪ. ಆದರೆ ಒಂದಂತೂ ಸತ್ಯ, ಮುಂದಿನ ದಿನಮಾನಗಳಲ್ಲಿ BJP ಸರ್ಕಾರ ಎಂದೂ ಬರಲ್ಲ. ಆದರೆ 1,36,000 ಸಂಘ ಸಂಸ್ಥೆಗಳಿವೆ ಕರ್ನಾಟಕದಲ್ಲಿ. ಆದರೆ ಯಾವುದೇ ಸಂಘ ಸಂಸ್ಥೆಗಳು ಇಷ್ಟು ಬೀದಿಗೆ ಬಂದು ಎಂದೂ ಹೋರಾಟ ಮಾಡಿಲ್ಲ. ಇವತ್ತೇನು BJP ಸರ್ಕಾರ ಇದೆಯೋ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾ ಇದ್ರು ಹೋರಾಟಗಾರರನ್ನು ಪರಿಗಣಿಸ್ತಾ ಇಲ್ಲ, ಹೋರಾಟಗಾರರನ್ನು ಕರಿತಾ ಇಲ್ಲ, ಹೋರಾಟಗಾರರಿಗೆ ಏನಂತ ಸಬೂಬನ್ನು ಕೇಳ್ತಾ ಇಲ್ಲ. ಏಕಮುಖ ಏನು ಇವರಪ್ಪಂದು ಆಸ್ತಿಯಪ್ಪ ಸರ್ಕಾರ ಅಂದರೆ ಇವರಪ್ಪ ಈತ ಕಡೆತ ಮನೆ ಯಡಿಯೂರಪ್ಪನವರೇ BJP ಸರ್ಕಾರದ ಚೇಲಗಳೇ, BJP ಸರ್ಕಾರದ ಮಂತ್ರಿಗಳೇ. ಹೇಳ್ತಾ ನೋಡಿ ಕೇಳಿ, ಕೋಟೆ ಕಟ್ಟಿ ಮೆರೆದಂಥ ರಾಜ ಇವತ್ತು ಅವ್ರ ವಂಶಗಳು ನಮ್ಮಲ್ಲಿ ಇಲ್ಲ ಸ್ವಾಮಿ. ಕೋಟೆ ಕಟ್ಟಿ ಮೆರೆದಂಥ ಸಾವಿರಾರು ಒಡೆಯದ್ರೆ ಇವತ್ತು ಭಿಕ್ಷಾಧೀಶರಾಗಿದ್ದಾರೆ. ಇನ್ನು ಜನಗಳು ಹಾಕಿರ್ತಕ್ಕಂಥ ಭಿಕ್ಷದಲ್ಲಿ ಅಧಿಕಾರ ತಗೊಳ್ತಕ್ಕಂಥ ನೀವು ಮುಂದೊಂದಿನ ಇರ್ತೀರೇನ್ರಿ ಸ್ವಾಮಿ? ನೀವು ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ನೆನಪಿಟ್ಕೊಳ್ಳಿ. BJP ಸರ್ಕಾರದ ಅಂತ್ಯ ಮತ್ತು BJP ಸರ್ಕಾರದ ದುರಂತದ ಅಂತ್ಯ. ಈ ಥರ ನಿಗಮ ಮಂಡಳಿಗಳನ್ನಾಗಿರ್ಬೋದು, ರೈತ ವಿರೋಧಿ ಕಾನೂನಾಗಿರ್ಬೋದು, ದಲಿತ ಕಾನೂನಾಗಿರ್ಬೋದು, ಕಾರ್ಮಿಕ ಕಾನೂನಾಗಿರ್ಬೋದು, ಏಕಮುಖವಾಗಿ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಏಕಮುಖವಾಗಿ ತಮಗೇನು ತಿಳಿಯುತ್ತೋ ಅದನ್ನೇ ನೀವು ಮಾಡ್ತಾ ಇದ್ದೀರಾ. ದಯವಿಟ್ಟು ಯಡಿಯೂರಪ್ಪನವರೇ, ನಿಮಗೆ ಕೊನೆಯ ಅವಕಾಶ. ನೀವು ನಿಮಗೂ ಕೊನೆಯ BJP ಹೋರಾಟ ಮಾಡಿ ಕಟ್ಟಿ ಬೆಳೆಸಿದ್ದೀರಾ. ನಿಮಗಿದು ಲಾಸ್ಟು, ನೀವು ಲಾಸ್ಟು, BJPನೂ ಲಾಸ್ಟು. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಮುಂದೆ ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸುವಂಥ ಕೆಲಸ ನೀವು ಮಾಡಿರಿ. ಇನ್ನು ಮುಂದೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಸಂಘ ಸಂಸ್ಥೆಗಳು ಇವತ್ತು ಒಗ್ಗೂಡಿದ್ದಾವೆ. ಮುಂದೊಂದಿನ ನಿಮ್ಮ ವಿರುದ್ಧ ಎಲ್ಲ ಸಂಘ ಸಂಸ್ಥೆಗಳು ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿ ನಿಮ್ಮನ್ನು ನಾವೇ ಜಿತ್ತುಗಳನ್ನಾಗಿ ಮಾಡ್ಕೊಂತೀವಿ. ಇದನ್ನು ನೆನಪಿಟ್ಕೊಳ್ಳಿ ಅಂತ ಈ ಮೂಲಕ ಎಚ್ಚರಿಸುತ್ತೇವೆ.